ನಮಸ್ಕಾರ ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು ಏನು ಸರ್? ನಮ್ಮ ನಿಮ್ಮ ಹೆಸರು ಅಂಗಡಿ? ರವಿಚಂದ್ರ ಅಂದ್ಬಿಟ್ಟು. ಆ, ನಮ್ದು ಅಂಗಡಿ ನೆಲಮಂಗಲದಲ್ಲಿ ಲೊಕೇಟ್ ಆಗಿರೋದು. ಓಕೆ ಇದು ಒರಿಜಿನ್ ಕೋಕೋನಟ್ ಆಯಿಲ್ ಅಂದ್ಬಿಟ್ಟು ನಮ್ಮ ಬ್ರಾಂಡ್ ಬಂದು ಸ್ವದೇಶಿ ದಿಶಾ ಅಂತ. ಓಕೆ. ನಿಮ್ಮ ಅಂಗಡಿ ಹೆಸರು ಏನು ಸರ್? ರಾಘವೇಂದ್ರ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಓಕೆ ಕೇರ್ ಅಮೃತ್ ಅಂದ್ಬಿಟ್ಟು ನಾವು ಎಲ್ಲ ಪ್ರಾಡಕ್ಟ್ಗಳು ಮಾಡ್ತೀವಿ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್. ಓಕೆ. ಏನೇನು ಐಟಮ್ ನಿಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಸರ್? ಸರ್ ನಮ್ಮ ಅಂಗಡಿಲಿ ಒರಿಜಿನಲ್ ಕೋಕೋನಟ್ ಆಯಿಲ್ ಇದೆ, ಆ, ಮತ್ತೆ ಅರಬಿ ಕಾಫಿ ಪೌಡರ್ ಅಂತ ಅಂದ್ಬಿಟ್ಟಿದ್ದು, ಫಿಲ್ಟರ್ ಕಾಫಿ, ಓಕೆ ಕಾಫಿ ಇದೆ, ಶಾಂಪು, ಆ, ಮತ್ತೆ ಏರ್ ಕಂಡೀಷನರು, ಬಾಡಿ ಲೋಷನ್, ಓಕೆ ಬ್ರೈಟ್ನಿಂಗ್ ಕ್ರೀಮು, ಆ, ಮತ್ತೆ ಸನ್ಸ್ಕ್ರೀನ್ ಅಂತ ಅಂದ್ಬಿಟ್ಟಿದ್ದು, ಓಕೆ ಮತ್ತೆ ಫೇಸ್ ವಾಶ್. ಓಕೆ ಇದು ನೋಡಿ, ಇದು ಹೆಣ್ಮಕ್ಳುಗಳಿಗೆ ಗಂಡ್ಮಕ್ಳಿಗೆ ಇಬ್ರು ಯೂಸ್ ಮಾಡ್ಬೋದು. ಆಯುರ್ವೇದಿಕ್ ಸೌಂದರ್ಯ ತೈಲ ಅಂದ್ಬಿಟ್ಟು ಬ್ಯೂಟಿ ಆಯಿಲ್ ಅಂತ. ಓಕೆ ಮತ್ತೆ ಇದು ಪ್ಲೇನ್ ಆಯಿಲ್. ಓಕೆ ಇಷ್ಟು ಐಟಮ್ ಇದೆ. ಮತ್ತೆ ಸೋಪ್ ಇದೆ. ಓಕೆ ಇದು 80 TMS ಸೋಪ್ ಅಂದ್ಬಿಟ್ಟು ಓಕೆ 5 ವರ್ಷದ ಮಕ್ಕಳಿಂದ ಏಜ್ ಆಗಿರೋರ್ಗೂ ಯೂಸ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಬಂದಿದ್ದು ಟೂತ್ ಪೇಸ್ಟ್. ಓಕೆ ತುಂಬಾ 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 ಚೆನ್ನಾಗಿರೋದು ಟೂತ್ ಪೇಸ್ಟ್. ಇದು ಫುಲ್ ನ್ಯಾಚುರಲ್ ಪ್ರಾಡಕ್ಟ್. ಓಕೆ ಇದನ್ನು ಅಷ್ಟೇ ಮಕ್ಕಳಿಂದ ದೊಡ್ಡವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ ಸರ್. ಮೇಲೆ ಉಪ್ಮಾ ಮಿಕ್ಸ್ ಇದೆ, ಇಡ್ಲಿ ಮಿಕ್ಸ್ ಹೌದು. ಇದೆ, ಇದು ಕಿಚಡಿ ಉಪ್ಪ mix ಮಿಕ್ಸ್ ಇದೆ. ಅಂದ್ಬಿಟ್ಟು ಆ, ಇದೆಲ್ಲ ಸಿರಿಧಾನ್ಯದಿಂದ ಮಾಡಿರೋ ಸರ್. ಇದು ಇಡ್ಲಿ ಮಿಕ್ಸ್, ಕಿಚಡಿ ಮಿಕ್ಸ್, ಮತ್ತೆ ಇನ್ನೂ 3-4 ಪ್ರಾಡಕ್ಟ್ಗಳು ಇದೆ. ಓಕೆ ಖಾಲಿ ಆಗಿದೆ ಸದ್ಯಕ್ಕೆ. ಓಕೆ ಸರ್. ಸರ್, ಇಲ್ಲಿ ಇರೋ ರೆಡಿಮೇಡ್ ಮಿಕ್ಸ್ ಮತ್ತೆ ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಸರ್, ಏನ್ market ಡಿಫ್ರೆಂಟ್ ಅಲ್ಲಿ- ಸರ್? ಇದರಲ್ಲಿ ಏನು ಸ್ಪೆಷಲ್ ಇದೆ? ಮಾರ್ಕೆಟ್ ಅಲ್ಲಿ ಸಿಗೋದಕ್ಕೂ ಇದು ನಮ್ದಕ್ಕೆ ಏನು ಸ್ಪೆಷಲ್ ಅಂತ ಅಂದ್ಬಿಟ್ಟು, ಅದಕ್ಕೆ ಇದು ಸಿರಿಧಾನ್ಯದಿಂದ ಮಾಡಿರ್ತಾರೆ. ಇದು ಎಲ್ಲ ಪ್ರತಿಯೊಂದು ಇಡ್ಲಿ ಮಿಕ್ಸ್ ಅಲ್ಲಿ ಏನೇನಿದೆ ಸರ್? ಇಡ್ಲಿ ಮಿಕ್ಸ್ ಅದೇ ಸೇಮ್ ಸರ್. ಇದು ಎಲ್ಲ ಸಿರಿಧಾನ್ಯದಲ್ಲೇ ಮಾಡಿರೋದು ಓಕೆ ಪ್ರತಿಯೊಂದು. ಇದು ಶುಗರ್, ಡಯಾಬಿಟಿಕ್ ಇರೋರಿಗೆ, ಮತ್ತೆ ಓಕೆ ಅಸಿಡಿಟಿ ಇರೋರಿಗೆ, ಅಂಥವ್ರು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರೆ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಓಕೆ. ತುಂಬಾ. ಇದರಲ್ಲಿ ಪ್ರೊಸೀಜರ್ ಯಾವ ತರ ಯೂಸ್ ಮಾಡ್ಬೇಕಂತ ಮಾಮೂಲಿ ನಾವು ಡೀಟೇಲ್ಸ್ ಇದೆಯಾ? ಹೌದು ಹೌದು. ಬ್ಯಾಕ್ ಸೈಡ್ ಇದೆಯಾ? ಇದ್ರಲ್ಲಿ ಎಲ್ಲಾದ್ರು ಪ್ರೊಸೀಜರ್ ಯಾವ ತರ ಯೂಸ್ ಮಾಡ್ಬೇಕು ಎಲ್ಲ ಪ್ರತಿಯೊಂದು ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಸರ್. ಮಾಮೂಲಿ ನಾವು ನಾರ್ಮಲ್ ಆಗಿ ಯಾವ ತರ ಯೂಸ್ ಮಾಡ್ತೀವಿ ಅದೇ ತರನೇ ಇದನ್ನ ಯೂಸ್ ಮಾಡ್ಬೇಕು. ಯೂಸ್ ಮಾಡ್ಬೇಕು. ಹೌದು. ಓಕೆ. ಈ ಗೊಬ್ಬರ ಎಣ್ಣೆ ಇದೆ, ಹೌದು ಕೋಕೋನಟ್ ಆಯಿಲ್, ಇದು ಊಟಕ್ಕೆ ಯೂಸ್ ಮಾಡಬಹುದಾ ಸರ್. ಇಲ್ಲ? ಇದು ಒರಿಜಿನಲ್ ಕೋಕೋನಟ್ ಆಯಿಲ್ ಅಂತ ಅಂದ್ಬಿಟ್ಟು ಓಕೆ ನಮ್ದು ಇದು ಈ ನಮ್ಮ ಕಂಪ್ನಿ ಸ್ಟಾರ್ಟ್ ಆದಂಗಿಂದ 12 ಇಯರ್ ಆಯ್ತು. 12 ಇಯರ್ ಇಂದ ಇದು ಒಂದೇ ಬ್ರ್ಯಾಂಡ್ ಅಲ್ಲಿ ಕಂಪ್ನಿ ಮುಂದೆ ನಡ್ಸ್ಕೊಂಡ್ ಬಂದಿದ್ರು. ಓಕೆ ಇವಾಗ ಇದರಿಂದ ಬೇರೆ ಪ್ರಾಡಕ್ಟ್ಗಳು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಪ್ರಾಡಕ್ಟ್ ಇವಾಗ 35 ಪ್ರಾಡಕ್ಟ್ ಲಾಂಚ್ ಆಗಿದೆ. ಓಕೆ ಹಂಗಾಗಿ ಇದು ಮಾರ್ಕೆಟ್ ಅಲ್ಲಿ ಮಾಮೂಲಿ ಎಣ್ಣೆ ಸಿಗುತ್ತೆ ಕೋಕೋನಟ್ ಆಯಿಲ್ ಅಂದ್ಬಿಟ್ಟು, ಹೌದು. ಅದಕ್ಕಿಂತ ಇದು ತುಂಬಾ 100% ಪ್ಯೂರ್. ಇದು ಕೇರ್ ಅಮೃತ್ ಒರಿಜಿನಲ್ ಕೋಕೋನಟ್ ಆಯಿಲ್ ಅಂದ್ಬಿಟ್ಟು Okay. ಇದು ನಮ್ದು 100% ಪ್ಯೂರ್. ಯಾಕೆ ಅಂತ ಅಂದ್ರೆ ಹ್ಮ್ ಯಾಕೆ ಅಂತ ಕೇಳಿದ್ರೆ ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅಂತ ಅಂದ್ರೆ, ಈಗ ಮಾಮೂಲಿ ಹೆಸರು ಕಾಳು ಮತ್ತೆ ಮೊಳಕೆ ಕಡ್ಡಿ ಹೆಸರು ಕಾಳು, ಇದ್ರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ? ಮಾಮೂಲಿ ಮೊಳಕೆ ಕಾಳಾದ್ರೆ ವಿಟಮಿನ್ಸ್ ಎಲ್ಲ ಕಮ್ಮಿ ಇರುತ್ತೆ. ಓಕೆ ಮೊಳಕೆ ಕಡ್ಡಿನ ಹೆಸರು ಕಾಳಾದ್ರೆ ಅದರಲ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ ಇದು ಎಲ್ಲ ಜಾಸ್ತಿ ಇರುತ್ತೆ. ಓಕೆ ನಮ್ಗೆ ಯಾವ ತರ ಸಿಗುತ್ತೆ ಆ ತರ ಇದು ಕೋಕೋನಟ್ ಆಯಿಲ್. ಓಕೆ ಇದು ಹಸೆ ತೆಂಗಿನಕಾಯಿಯಲ್ಲಿ ಹಾಲು ತೆಗೆದ್ಬಿಟ್ಟು ಇದನ್ನ ಹಾಲಲ್ಲಿ ಮಾಯಿಶ್ಚರೈಸಿಂಗ್ ಮಾಡಿ ಕೋಲ್ಡ್ ಪ್ರೆಸ್ಸಿಂಗ್ ಇದನ್ನ ಆಯಿಲ್ ಮಾಡೋದು. ಓಕೆ. ಮಿಷನ್ ಯೂಸ್ ಮಾಡ್ತಾ ಇಲ್ಲ, ಕೋಲ್ಡ್ ಪ್ರೆಸ್ಸಿಂಗ್ ಅಲ್ಲಿ ಕೋಲ್ಡ್ ಪ್ರೆಸ್ಸಿಂಗ್ ಅಲ್ಲಿ ಪ್ರತಿಯೊಂದು ಎಲ್ಲ ಮಿಷಿನ್ ಅಲ್ಲೇ ಓಕೆ ಎಲ್ಲ ಹೈ ಕ್ವಾಲಿಟಿ ಮಿಷಿನ್ಗಳಲ್ಲಿ ಮಾಡಿ ತಯಾರಿಸಿರೋಂಥ ಆಯಿಲ್ ಇದು. ಓಕೆ. ತುಂಬಾ ಹೆಲ್ತ್ಗೆ ತುಂಬಾ ಇದು ಉಪಯೋಗ ಸ್ಕಿನ್ ಆಗುತ್ತೆ. ಯಾರಿಗೆ ಯೂಸ್ ಮಾಡಬಹುದಾ ಇಲ್ಲ? ಪ್ರತಿಯೊಬ್ರು ಯೂಸ್ ಮಾಡ್ಬೋದು ಸರ್. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಖಾಲಿ ಹೋಟೆಲ್ ತಗೋತೀವಿ ಅಂದ್ರೆ 1 ಸ್ಪೂನ್ 2 ಸ್ಪೂನ್ ಬೆಳಗ್ಗೆ ಹೊತ್ತು 1 ಸ್ಪೂನ್ ತಗೊಂಡು ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಆದ್ಮೇಲೆ 1 ಸ್ಪೂನ್ ತಗೋಬಹುದು. ಓಕೆ ಮತ್ತೆ ಅಡಿಗೆ ನಾವು ಆಲ್ರೆಡಿ 6 ಮಂತ್ ಇಂದ ನಾವು ತುಂಬಾ ಅಡಿಗೆ ಯೂಸ್ ಮಾಡ್ತಾ ಇದೀವಿ. ಪ್ರತಿ ಇದನ್ನೇ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಅಡಿಗೆ ಯಾವ್ದು ಕೆಡಲ್ಲ. ನೀವು ಸಂಜೆವರೆಗೂ ಮಾಡೋದು, ನೈಟ್ ಮಾಡೋದು, ಯಾವ್ದು ಅಡಿಗೆ ಕೆಡಲ್ಲ ಓಕೆ ಅಂತ ಚೆನ್ನಾಗಿದೆ ನ್ಯಾಚುರಲ್ ಆಗಿ. ಓಕೆ. ನೆಕ್ಸ್ಟ್ ಕಾಫಿ ಐಟಮ್ ಏನು ಹೇಳಿದ್ರಿ ಸರ್? Sir, ಅದ್ರ ಇದು- ಹೆಸರು ಏನು? ಅದರಲ್ಲಿ ಏನು ಸ್ಪೆಷಲ್ ಇದೆ ಸರ್? ಸರ್ ಇದು ನ್ಯೂಟ್ರಿ ಕಾಫಿ ಅಂತ ಅಂದ್ಬಿಟ್ಟು, ಸ್ವದೇಶಿ ದಿಶಾ ನ್ಯೂಟ್ರಿ ಕಾಫಿ ಅಂದ್ಬಿಟ್ಟು ಫಿಲ್ಟರ್ ಕಾಫಿ. ಇದಕ್ಕೆ ಶುಗರ್ ಹಾಕಂಗಿಲ್ಲ ಮತ್ತೆ ಮಿಲ್ಕ್ ಹಾಕಂಗಿಲ್ಲ. ಓಕೆ ಫಿಲ್ಟರ್ ಮಾಡ್ಕೊಂಡು ಇದನ್ನ ಮಾಮೂಲಿ ನೀವು ನಾರ್ಮಲ್ ಆಗಿ ಯಾವ ತರ ಫಿಲ್ಟರ್ ಕಾಫಿ ಕುಡಿತಾರೆ ಆ ತರ ಕುಡಿಯೋದು. ಬಟ್ ಇದು ವೇಟ್ ಲಾಸ್, ಇದು ಅಷ್ಟೇನೆ. ಶುಗರ್ ಇರೋರು ಪ್ರತಿಯೊಬ್ರು ಯೂಸ್ ಮಾಡ್ಬೋದು. ಲಿವರ್ ಕೇರ್ ಅಂತ ಅಂದ್ಬಿಟ್ಟು ಓಕೆ. ಲಿವರ್ ಇದು ಕೇರ್ ಇದರಲ್ಲಿ ಸಪ್ಲಿಮೆಂಟ್ರಿ. ಸಪ್ಲಿಮೆಂಟ್ರಿ ಆಕ್ಚುಲಿ ಇದನ್ನ ಟ್ಯಾಬ್ಲೆಟ್ ತರ ಮಾಡಿದ್ದಾರೆ ಪ್ರೆಸ್ ಮಾಡಿ. ಓಕೆ ಇದು ಲಿವರ್ ಕೇರ್ ಅಂದ್ರೆ ಈಗ ಆಕ್ಚುಲಿ ಜನರಲ್ ಆಗಿ ಮೋಷನ್ ಪ್ರಾಬ್ಲಮ್ ಬರುತ್ತೆ. ಓಕೆ ಮತ್ತೆ ಜೆಂಟ್ಸ್ಗಳಿಗೆ ಕುಡ್ದಿ ಲಿವರ್ ಹಾಳಾಗಿರುತ್ತೆ. ಹೌದು. ಅಂತವ್ರಿಗೆ ಇದು ತುಂಬಾ ಬೆನಿಫಿಟ್ ಇದೆ, ಯೂಸ್ ಮಾಡ್ಬೋದು. ಓಕೆ ಒಳ್ಳೆ ರಿಸಲ್ಟ್ ಬರ್ತಾ ಐತೆ. ಓಕೆ ಮೋಷನ್ ಪ್ರಾಬ್ಲಮ್ ಹೋಗುತ್ತೆ. ಮತ್ತೆ ಪ್ರತಿಯೊಂದು ನಾವು ಏನೇ ತಗೊಳ್ಬೇಕು ಆಯಿಲ್ ಕೊಡ್ಬೇಕಾದ್ರೆ ಇದನ್ನ ಜೊತೆಲಿ ಕೊಡ್ತೀವಿ. ಯಾಕೆಂದ್ರೆ ಅವ್ರ ಆರೋಗ್ಯಕ್ಕೆ ಫಸ್ಟ್
ಏನೋ ನಮ್ದು ಲಿವರ್ ಚೆನ್ನಾಗಿದ್ರೆ ಪ್ರತಿಯೊಂದು ಪಾರ್ಟ್ಸ್ಗಳು ನಮ್ದು ಆಕ್ಚುಲಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಟೂತ್ ಹಂಗಾಗಿ ಪೇಸ್ಟ್ ಅಲ್ಲಿ ಏನ್ ಡಿಫ್ರೆಂಟ್ ಇದೆ ಸರ್? ಟೂತ್ ಪೇಸ್ಟ್ ಅದರಲ್ಲಿ ಏನೇನಿದೆ? ಸರ್ ಇದು ಟೂತ್ ಪೇಸ್ಟ್ ಅಂದ್ಬಿಟ್ಟು ಓಕೆ ಕೇರಮ ಟೂತ್ ಪೇಸ್ಟ್ ಅಂತ. ಓಕೆ ಇದು ಫಾಸ್ಟ್ ಮೂವಿಂಗ್, ನಮ್ದ್ರಲ್ಲಿ ಫಾಸ್ಟ್ ಮೂವಿಂಗ್, ತುಂಬಾ ಫಾಸ್ಟ್ ಮೂವಿಂಗ್ ಸೋಪು ಮತ್ತೆ ಟೂತ್ ಪೇಸ್ಟ್ ಓಕೆ. ಮತ್ತೆ ಇದು ಆಯಿಲ್. ಪೇಸ್ಟ್ ಎಲ್ಲಿಂದ ಮಾಡ್ತಾ ಇದ್ದಾರೆ ಸರ್? ಪೇಸ್ಟ್ ಕೋಕೋನಟ್ ಅಂತ. ಕೋಕೋನಟ್, ಇದ್ರ ಮೇನ್ ಪ್ರಾಡಕ್ಟ್ ಕೋಕೋನಟ್ ಆಯಿಲ್ನೇ ಜಾಸ್ತಿ ಬಳಸ್ತಾರೆ ಇದಕ್ಕೆ. ಸೊ ಇದು ಟೂತ್ ಪೇಸ್ಟ್ ಅಂತ. ಓಕೆ ಇದು ಒರಿಜಿನಲ್ ಕೋಕೋನಟ್ ಆಯಿಲ್ ಹಾಕಿ ಮತ್ತೆ ರಿಚ್ ಆಂಟಿ ಆಕ್ಸಿಡೆಂಟ್ ಎಲ್ಲ ಹಾಕಿ ಮಾಡಿರ್ತಾರೆ. ಓಕೆ. ಇದು ಏನ್ ಯೂಸ್ ಇದೆ ಸರ್ ಇದು ಡೈಲಿ? ಇದು ಯೂಸ್ ಮಾಡೋದ್ರಿಂದ ಸೆನ್ಸಿಟಿವ್ ಇರ್ತಲ್ಲ ಕೆಲವ್ರಿಗೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ. ಈ ಒಂದ್ ಐಸ್ ಕ್ರೀಮ್ ತಿಂದ್ರೆ ಒಂಥರ ಸೆನ್ಸಿಟಿವಿಟಿ ಇರುತ್ತಲ್ಲ, ಅಂತವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಒಂದ್ 15 ತಿಂಗಳು ಯೂಸ್ ಮಾಡಿದವರು ನಮ್ಗೆ ಇದೇ ಪೇಸ್ಟ್ ಬೇಕು, ಇದನ್ನ ಕೊಡಿ ಅಂತ ಅಂದ್ಬಿಟ್ಟು ನಮ್ಗೆ ಹುಡ್ಕೊಂಡ್ ಬರ್ತಾರೆ. ಈಗ ದೊಡ್ಡವರೆಲ್ಲ ಪೈನ್, ಟೀತ್ ಅಲ್ಲಿ ಪೈನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದ ಪೇನ್ಗೆ ಮತ್ತೆ ಯಾವ್ದೇ ಒಳಗಡೆ ಈಗ ಏನಂತಾರೆ ಹುಣ್ಣುಗಳೆಲ್ಲ ಆಗಿರ್ತಾರಲ್ಲ, ಅಂತವಾಗ ತುಂಬಾ ಒಳ್ಳೇದು ಇದು. ಓಕೆ, ಕಂಟಿನ್ಯೂಸ್ ಇದೆ ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಂಟಿನ್ಯೂ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಓಕೆ ಸರ್. ನೋಡಿ ಸರ್, ಆಮೇಲೆ ಇದು ಸಪ್ಲಿಮೆಂಟ್ಗಳಿವೆಲ್ಲ ರೀಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು, ಇದು ಹೆಣ್ಮಕ್ಳಿಗೆ ಮಂತ್ಲಿ ಇದು ಮಾಡ್ತಾರಲ್ಲ ಅಂತವ್ರಿಗೆ ಏನಾರ ಸರಿಯಾಗಿ ಆಗಲ್ಲ ಅಂತ ಅಂದ್ರೆ ಹೌದು, ಲೇಡೀಸ್ಗೆ ಆಕ್ಚುಲಿ ಇದು ಯೂಸ್ಫುಲ್ ಇದೆ. ಮತ್ತೆ ಇದು ಆರ್ಥೋ ಜಾಯಿಂಟ್ ಅಂದ್ಬಿಟ್ಟು, ಆಕ್ಚುಲಿ ಈಗ 40 ವರ್ಷ 30 ವರ್ಷಕ್ಕೆ ಆಲ್ರೆಡಿ ಎಲ್ಲಾದ್ರೂ ಜಾಯಿಂಟ್ ಪೇನ್ ಬರ್ತಾ ಇದೆ ಅಂತವ್ರು ಇದನ್ನ ರೆಗ್ಯುಲರ್ 16 ಟ್ಯಾಬ್ಲೆಟ್ಸ್ ಇರ್ತವೆ ಇದಕ್ಕೆ. ಒಂದ್ ತಿಂಗಳು ಬೆಳಗ್ಗೆ ಲಿಕ್ವಿಡ್ ಇರುತ್ತೆ, ಟ್ಯಾಬ್ಲೆಟ್ ಇರುತ್ತೆ. ಸೊ ಇದು ಟ್ಯಾಬ್ಲೆಟ್, ಬಟ್ ಇದು ಸಪ್ಲಿಮೆಂಟ್ ತರ ಪೌಡರ್ ತರ ಮಾಡಬೇಕಿತ್ತು. ಬಟ್ ಆ ತರ ಮಾಡಿದ್ರೆ ಜನಗಳು ಯಾರು ತಗೊಳಲ್ಲ, ಅಸಹ್ಯ ಪಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನ ಟ್ಯಾಬ್ಲೆಟ್ ತರ ಮಾಡಿದ್ದಾರೆ. ಕ್ಯಾಲ್ಸಿಯಂ ರಿಚ್ ಟ್ಯಾಬ್ಲೆಟ್. ಹೌದು, ಕ್ಯಾಲ್ಸಿಯಂ ರಿಚ್ ಟ್ಯಾಬ್ಲೆಟ್. ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಇದು. ಎಲ್ಲ ಇದು ಜಾಯಿಂಟ್ ಪೇನು ಮತ್ತೆ ಮಂಡಿ ನೋವು ಪೇನು ಅಂತವರೆಲ್ಲ ಚೆನ್ನಾಗಿದೆ, ಯೂಸ್ ಮಾಡಬಹುದು. ಇದು ನಮ್ಮ ಲಿವರ್ ಕೇಳ್ದೆ, ಇದು ಏರ್ ಫಾರ್ಮುಲಾ ಅಂದ್ಬಿಟ್ಟು. ರೂಟ್ಸ್ ಇದ್ರೆ ರೂಟ್ಸ್ ಇಲ್ಲ ಅಂತ ಅಂದ್ರೆ ನಾವ್ ಹೇಳಕ್ ಆಗೋದಿಲ್ಲ. ರೂಟ್ಸ್ ಸ್ವಲ್ಪ ರೂಟ್ಸ್ ಇದ್ದವ್ರಿಗಂತೂ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಐತೆ. ಇದು ಏರ್ ಫಾರ್ಮುಲಾ ಅಂದ್ಬಿಟ್ಟಿದ್ದು. ಕೂದಲು ಜಾಸ್ತಿ ಲೆಂತ್ ಬರುತ್ತೆ. ಕೂದಲು ಮೊಳಕೆ ಹೊಡಿತೆ, ಬರುತ್ತೆ ನೀಟಾಗಿ. ಇದು ಸಾರಿ ಟೆಸ್ಕೋ 18 ಅಂದ್ಬಿಟ್ಟು ಎನರ್ಜೆಟಿಕ್, ಅಂದ್ರೆ ಇದು ಜೆನ್ಸಿಗೆ ಅಂತ ಅಂದ್ಬಿಟ್ಟು. ಇದು ಡಯಾಬಿಟಿಕ್ ಫಾರ್ಮುಲಾ ಅಂತ. ಇದು ಡಯಾಬಿಟಿಕ್ ಆಕ್ಚುಲಿ ಇರೋರಿಗೆ ಅಂತಾನೆ ಸಪರೇಟ್ ಆಗಿ ಮಾಡಿರೋದು. ಇದು ಒಳ್ಳೆ ಯೂಸ್ಫುಲ್ ಇದೆ. ಇದು ಇವಾಗ ಆಕ್ಚುಲಿ ಒತ್ತಡದಿಂದ ಜನಗಳಿಗೆ ಏನಾಗುತ್ತೆ, ನಿದ್ದೆನ ಬರ್ತಾರ, ಮನೆ ಕಂಡು ಸುಮ್ಕೆ ಬರೀ ಮನಗಿರ್ತಾರೆ ಅಷ್ಟೇ, ನಿದ್ದೆ ಬಂದ್ ಮನಗಿರಲ್ಲ ಅವರು. ಮೊಬೈಲ್ ಹಿಡ್ಕೊಂಡು ಸುಮ್ಕೆ ನೋಡ್ಕೊಂಡು ಮನಗಿರ್ತಾರೆ. ಅಂತವ್ರಿಗೆ ಇದು ದಿನಕ್ಕೆ ಒಂದೊಂದು ಟ್ಯಾಬ್ಲೆಟ್, ಬೆಳಗ್ಗೆ ನೈಟ್ ಮನಿಕಬೇಕಾದ್ರೆ ಮುಂಚೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಒಳ್ಳೆ ಸ್ಲೀಪ್ ಬರುತ್ತೆ. ಬಟ್ ಸೈಡ್ ಎಫೆಕ್ಟ್ ಯಾವುದು 0% ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಮೇಲೆ ಸೈಡ್ ಎಫೆಕ್ಟ್ ಬರುತ್ತೆ. ನಮ್ದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಬರಲ್ಲ. ವೆರಿ ಗುಡ್ ಸರ್. ಇದು ಬಾಡಿ ಲೋಷನ್ ಇದೆ, ಯೂಸ್ ಮಾಡಬಹುದು ಸರ್. ಸರ್ ಇದು ಈಗ ಯಾವ ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾವು ಆಚೆ ಹೋಗ್ಬೇಕಾದ್ರೆ ತುಂಬಾ ಒಳ್ಳೆ ಇದು, ಚಿಕ್ಕವರಿಂದ ದೊಡ್ಡವರವರೆಗೂ, ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ರು ಯೂಸ್ ಮಾಡ್ಬೋದು. ಮೇಲೆ ಇರೋದು ಏನು ಸರ್? ಇದು ಶಾಂಪು ಹೇಳಿದೆ ಹೇಳಿಲ್ಲ ಸರ್. ಇದು ಶಾಂಪು, ಏರ್ ಶಾಂಪು. ಇದು ಏರ್ ಕಂಡೀಷನರು. ಹಾಗೆ ಇದು ಡ್ಯಾಂಡ್ರಫ್ ಮತ್ತೆ ಏನಂತಾರದು, ಏನಿಗೆ ಏನ್ಗಳು ಇರ್ತಾವಲ್ಲ, ಮತ್ತೆ ಏನು ಮತ್ತೆ ಏರೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಹಾಕಿದ್ರೆ. ಮತ್ತೆ ಏರ್ ಕಟ್ ಆಗಲ್ಲ, ಏರ್ ಉದ್ರಲ್ಲ. ಇದು ಏರ್ ಕಂಡೀಷನರು. ಇದು ಹಚ್ಕೊಳ್ಳೋದ್ರಿಂದ ಕೂದ್ಲೇನು ಒಂಥರ ಸ್ಮೂತಿಯಾಗಿ ಸಿಲ್ಕಿಯಾಗಿ ನೀಟಾಗಿ ಚೆನ್ನಾಗಿರುತ್ತೆ. ಕೆಳಗಡೆ ಒಂದು ಸೋಪ್ ಇದೆ, ಅದೇನು ಸರ್? ಅದೇ ಸೋಪ್ ಇದೆ. ಇದು ಬ್ರೈಟಿಂಗ್ ಕ್ರೀಮ್. ಸೊ ಇದು ಬ್ರೈಟಿಂಗ್ ಕ್ರೀಮ್ ಅಂದ್ಬಿಟ್ಟು, ಇದು ಹಚ್ಚೋದ್ರಿಂದ ಫೇಸ್ ಗ್ಲೋ ಬರುತ್ತೆ. ಒಳ್ಳೆ ತುಂಬಾ ನಮ್ದ್ರಲ್ಲಿ ಇರೋದೆಲ್ಲ ಪ್ರತಿಯೊಂದು ನ್ಯಾಚುರಲ್ ಪ್ರಾಡಕ್ಟ್ ಆಗಿ ನಾವು ರೆಗ್ಯುಲರ್ ಆಗಿ ಸರಿ ಎಲ್ಲದಕ್ಕೂ ಹಂಗಂತ ಹೇಳಕ್ಕಾಗಲ್ಲ, ಬಟ್ ತುಂಬಾ ಹೆಲ್ಪ್ಫುಲ್ ಇದೆ. ಕೆಳಗಡೆ ಒಂದು ಸೋಪ್ ಇದೆ, ಅದೇನು ಸರ್? ಸರ್ ಇದು ಮಾಯಿಶ್ಚರೈಸಿಂಗ್ ಸೋಪ್ ಅಂದ್ಬಿಟ್ಟು, ಈಗ ಬೇಬಿಗೆಲ್ಲ ಮ್ಯಾಚುರೇಷನ್ ಸೋಪ್ ಫೇಮಸ್ ಬ್ರಾಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅಂಗಡಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಈಗ ಅದು ಆಕ್ಚುಲಿ ನೀವು ಅಂಗಡಿ ಇದೇ 80 TMF ಸೋಪ್ ಇರೋ ತಗೋಬೇಕು ಅಂದ್ರೆ ನಿಮ್ಗೆ 200 ಇಂದ 205 ರೂಪಾಯಿ ಮಿನಿಮಮ್ ಆಗುತ್ತೆ. ಹೌದು ಸರ್, ಹೌದು ಅಮೌಂಟ್. ಬಟ್ ಇದು ಎಲ್ಲರ ಕೈಗೆಟಗ್ಲಿ, ಬಡವರಿಂದ ಎಲ್ಲರಿಗೂ ಸಿಗ್ಲಿ ಅಂತಾನೆ ಮಾಡಿರೋದು. ಬರೀ 99 ರೂಪೀಸ್ ಇದು. ಚಿಕ್ಕವರು 4 ವರ್ಷದಿಂದ 3 4 ವರ್ಷದಿಂದ ನೀವು ದೊಡ್ಡವರೆಗೂ ಪ್ರತಿಯೊಬ್ರು ಯೂಸ್ ಮಾಡಬಹುದು.
ನೆಕ್ಸ್ಟ್ ಮೇಲೆ ಇದೆ ಅದೇನು ಸರ್ ಬೆನಿಫಿಟ್ಸ್? ಇದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಅದು ಹೇಳಿದ್ನಲ್ಲ ನಿಮ್ಗೆ, ಇದು 1/2 ಲೀಟರ್, ಅದು 1 ಲೀಟರ್, ಓಕೆ ಇದು 2 ಲೀಟರ್ ಆಯಿಲ್, 2 ಲೀಟರ್ ಇದೆ. ಇದು ಲಾಸ್ಟ್ 5 ಲೀಟರ್ ಕ್ಯಾನ್ ಓಕೆ ಈ ತರ ಸಿಗುತ್ತೆ. ಗೊತ್ತಾಯ್ತು ಸರ್. ನೆಕ್ಸ್ಟ್ ಆಯಿಲ್ ಅದು ಸರ್? ಇದು ಬ್ಯೂಟಿ ಆಯಿಲ್ ಅಂತ. ಓಕೆ ಇದು ಹಚ್ಬಿಟ್ಟು ನಾವು ಬೆಳಗ್ಗೆನಾರ ನಾವು ಫ್ರೀ ಇದ್ದಾಗ ಹಚ್ಬಿಟ್ಟು ಒಂದು 1/2 ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ಮತ್ತಲ್ಲಿ ಪಿಂಪಲ್ಸ್ ಮತ್ತೆ ಬ್ಲಾಕ್ ಮಾರ್ಕ್ಸ್ ಮತ್ತೆ ರಿಂಗ್ಸ್ ಇದೇನೇ ಇದ್ರು ಇದೆಲ್ಲ ನೀಟಾಗಿ. ಈಗ ಬ್ಯೂಟಿಷಿಯನ್ ಅಲ್ಲಿ ಎಷ್ಟೋ ಕೆಮಿಕಲ್ ಕ್ರೀಮ್ ಎಲ್ಲ ಕೆಮಿಕಲ್ ಕ್ರೀಮ್ ಇರುತ್ತೆ ಸರ್, ಇದು ವಿತೌಟ್ ಕೆಮಿಕಲ್ ಕ್ರೀಮ್ ಆಗಿರೋದ್ರಿಂದ ಇದು ಚೆನ್ನಾಗಿದೆ. ಓಕೆ ಸೂಪರ್ ಸರ್. ಇದು ಆಯುರ್ವೇದಿಕ್ ಪೇನ್ ಆಯಿಲ್ ಅಂತ ಅಂದ್ಬಿಟ್ಟು ಮತ್ತೆ ಫ್ರೈ ಮಾಡೋದು ಇದು ಮಾಡೋದು ಎಲ್ಲ ಸಿಗ್ತದೆ. ಬಟ್ ಅವೆಲ್ಲ ಕೆಮಿಕಲ್ ಪ್ರಾಡಕ್ಟ್. ನೀವು ಯೂಸ್ ಮಾಡೋದು ಸರ್ ಆಮೇಲೆ ಹೇಳ್ತೀನಿ ನೋಡಿ, ಅದು ಹಚ್ಚೋದ್ರಿಂದ ನಾವು ನೋವು ಅಂತ ಹಚ್ಚಿದ್ರೆ ಅದು ಹಚ್ಚಿದ್ಮೇಲೆ ಒಂಥರ ನೋವು ಬರುತ್ತೆ ನಮಗೆ ಮಾರ್ಕೆಟಿಂಗ್ ಅಲ್ಲಿ ಸಿಗೋದು. ಇದು ಏನಿಲ್ಲ, ಯಾರು ನ್ಯಾಚುರಲ್ ಮಾಮೂಲಿ ಒರಿಜಿನಲ್ ಕೋಕೋನಟ್ ಆಯಿಲ್ ಇಂದಾನೆ ಮಾಡಿರೋದು. ಬಟ್ ಇದಕ್ಕೆ ಏನ್ ಇಂಗ್ರೀಡಿಯಂಟ್ ಹಾಕ್ಬೇಕೋ ಪ್ರತಿಯೊಂದು ಹಾಕಿದ್ದಾರೆ. ಇದನ್ನ ಹಚ್ಚೋದ್ರಿಂದ ಬರೀ 5 ರಿಂದ 10 ನಿಮಿಷದ ಒಳಗಡೆ ಪೇನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಬಟ್ ಯಾವುದೇ ಸೈಡ್ ಎಫೆಕ್ಟ್ ಬರೋದಿಲ್ಲ. ಹೌದು. ಫೇಸ್ ವಾಶ್ ಕ್ರೀಮ್ ಅಂತ ಇದೆ, ಇದು ಸನ್ಸ್ಕ್ರೀನ್ ಅನ್ಬಿಟ್ಟು ಸರ್. ಇದು ಸನ್ಸ್ಕ್ರೀನ್ ನಾವು ಈಗ ಬಿಸಿಲು ನೋಡಿದ್ರೆ ಬೇಸಿಗೆ ಬಂದಿರೋದ್ರಿಂದ ಹೊರಗಡೆ ತಲೆಕಾಗಲ್ಲ, ತಲೆನೋವು ಬಂದ್ಬಿಡ್ತದೆ, ಆ ತರ ಇದೆ. ಇದನ್ನ ಹೊರಗಡೆ ಹೋಗ್ಬೇಕಾದ್ರೆ ಕೈಗೆ ನಾವ್ ಎಲ್ಲೆಲ್ಲಿ ಬಿಸಿಲು ಬಿಡುತ್ತೆ ಅಂತ ಸ್ಕಿನ್ ಅಲ್ಲಿ ಹಚ್ಕೊಂಡು ಹೋದ್ರೆ ಯಾವುದೇ ಸ್ಕಿನ್ ಎಫೆಕ್ಟ್ ಬರಲ್ಲ, ಆ ತರ. ಇದು ಫೇಸ್ ವಾಶ್. ಇದು ನಮ್ ಸೋಪು ಮತ್ತೆ ಇದನ್ನ ಫೇಸ್ ವಾಶ್ ಅಲ್ಲಿ ವಾಶ್ ಮಾಡೋದ್ರ ಮತ್ತೆ ನಮ್ ಸೋಪಲ್ಲಿ ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಾವು ಅವಲೇ ಪಿಂಪಲ್ಸ್ ಮತ್ತೆ ನಮ್ದು ಇದೆಯಲ್ಲ ಇಲ್ಲಿ ಬ್ಯೂಟಿ ಆಯಿಲ್, ಈ ಬ್ಯೂಟಿ ಆಯಿಲ್ ಹಚ್ಕೊಂಡು ಒಂದ್ 1/2 ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಅಲ್ಲಿ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ನಾನು ಅವಲೇ ಹೇಳ್ದಂಗೆ ಪ್ರತಿಯೊಂದು ಪಿಂಪಲ್ಸ್ ಮತ್ತೆ ಬ್ಲಾಕ್ ಮಾರ್ಕ್ಸ್ ಮತ್ತೆ ರಿಂಗಲ್ಸ್ ಮತ್ತೆ ಕಣ್ಣ ಕೆಳಗಡೆ ಎಲ್ಲ ಬ್ಲಾಕ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ, ಫೇಸ್ ಗ್ಲೋ ಬರುತ್ತೆ. ಸೂಪರ್ ಸರ್. ಇಷ್ಟು ಐಟಮ್ ಇದೆ ಸರ್ ನಮ್ಮ ಹತ್ರ. ಇನ್ನೊಂದು 5-6 ಐಟಮ್ ಲಾಂಚ್ ಆಗ್ತಾ ಇದೆ. ಓಕೆ ಸರ್. ಇದರಲ್ಲಿ ಏನೇನು ಐಟಮ್ ಸಿಗುತ್ತೆ ಸರ್? ಹೊಸ ಐಟಮ್ ಸರ್, ಹೊಸ ಐಟಮ್ ಬಂದು ಲಿಪ್ ಬಾಂಬ್ ಅಂತ ಅಂದ್ಬಿಟ್ಟು ಲಾಂಚ್ ಮಾಡ್ತಾರೆ. ಅದು ಕೆಲವೇ ತಿಂಗಳಲ್ಲೇ ಬರುತ್ತೆ ಅದು. ಆಮೇಲೆ ನೆಕ್ಸ್ಟ್ ತುಪ್ಪ ಲಾಂಚ್ ಮಾಡ್ತಾ ಇದ್ದಾರೆ. ಸ್ವದೇಶಿ ದೇಶದಿಂದಾನೆ ಅದು ದೇಶಿ ತುಪ್ಪ ಅಂದ್ಬಿಟ್ಟು. ನೆಕ್ಸ್ಟ್ ಬೆಲ್ಲ, ಇದೆಲ್ಲ ಇದೆ, ತುಂಬಾ ಇದೆ. ಸದ್ಯಕ್ಕೆ ಎಷ್ಟು ಪ್ರಾಡಕ್ಟ್ 35 ಪ್ರಾಡಕ್ಟ್ ಲಾಂಚ್ ಆಗಿದೆ. ಇನ್ನು ಸದ್ಯದಲ್ಲೇ ಇನ್ನೊಂದು 15-20 ಐಟಮ್ ಲಾಂಚ್ ಆಗೋದ್ರಲ್ಲಿ ಇದರಲ್ಲಿ ಇದೆ. ಸೂಪರ್ ಸರ್. ಸರ್ ಈಗ ಕರೆಂಟ್ ಟ್ರೆಂಡ್ ಅಲ್ಲಿ ತುಂಬಾ ಕೆಮಿಕಲ್ಸ್ ಐಟಮ್ಸ್, ತುಂಬಾ ಕಾಂಪಿಟೇಟರ್ಸ್ ಎಲ್ಲ ಇದ್ದಾರೆ. ನೀವು ಆತರ ಅಂಗಡಿ ಮಾಡಿಲ್ಲ, ನೀವು ಆರ್ಗಾನಿಕ್ ಹೆರ್ಬಲ್ಸ್ ಮಾಡ್ತಾ ಇದ್ದೀರಾ. ಇವಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜನಗಳಿಗೆ ಹೆಲ್ತ್ ಇಸ್ ವೆಲ್ತ್ ಅನ್ಬಿಟ್ಟು ಹೆಲ್ತ್ ಚೆನ್ನಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗಿರೋದ್ರಿಂದ ಹೊರಗಡೆ ಮಾರ್ಕೆಟಿಂಗ್ ಅಲ್ಲಿ ದುಡ್ಡು ಕೊಟ್ರೆ ಇದು ಕಮ್ಮಿ ಪ್ರೈಸ್ ಅಲ್ಲೂ ಸಿಗ್ತವೆ. ಬಟ್ ಇದು ಕೊಡೋ ದುಡ್ಡು ಕೊಡ್ತೀವಿ, ಒಳ್ಳೆ ಪ್ರಾಡಕ್ಟ್ ತಗೊಂಡು ಉಪಯೋಗಿಸೋದ್ರಿಂದ ಯಾವ್ದೋ ಸೈಡ್ ಎಫೆಕ್ಟ್ ಬರಲ್ಲ. ಒಳ್ಳೆ ನ್ಯಾಚುರಲ್ ಆಗಿ ಅವ್ರ ಮಕ್ಳುಗಳಿಗೂ ಅಷ್ಟೇನೆ. ಈಗ ನಾವು ನಮ್ ತಂದೆದಿರೆಲ್ಲ ಒಳ್ಳೆ ಫುಡ್ ತಿಂತೀವಿ, ಒಳ್ಳೆ ಚೆನ್ನಾಗಿ ಬೆಳ್ದಿ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದವ್ರು. ಇವಾಗ ನಾವು ಇದಕ್ಕೆ ನಾವು ಮಾಡಕ್ ಆಗಲ್ಲ. ಈಗ ಅಂಗಡಿ ಎಷ್ಟು ಡಿಫ್ರೆಂಟ್ ಅಂಗಡಿ ಮಾರ್ಕೆಟ್ ಅಲ್ಲಿ ಇದೆ. ನೀವು ಹೆರ್ಬಲ್ ರಿಲೇಟೆಡ್ ಅಂಗಡಿ ಮಾಡಬೇಕು, ಮಕ್ಕಳಿಗೆ ಯೂಸ್ ಮಾಡ್ಬೇಕಂತ ನೀವು ಮಾಡಿದ್ರ, ಏಕೆ ಈ ತರ ಮಾಡಿದ್ರಿ? ಇದು ಬರೀ ರುಬಲ್ ಅಂತಾನೆ ಅಲ್ಲ, ಇದು ಹೆಲ್ತ್ಫುಲ್ಲಿ ಇರೋದ್ರಿಂದ ಮಕ್ಳುಗಳಿಗೆ ಮಾರ್ಕೆಟ್ ಸಿಗ್ತವೆ ಐಟಮ್ಸ್ ಗಳು ಅಂತಲ್ಲ. ಜನಗಳಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಒಳ್ಳೇದು ತಿನ್ಬೇಕು, ಅವ್ರ ಕಡೆಯಿಂದ ಒಳ್ಳೇದು ಬರಬೇಕು ಅಂತ ಅಂದ್ಬಿಟ್ಟು ಜನಗಳಿಗೆಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ ಲಾಂಚ್ ಆಗ್ತಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಅಂಗಡಿ ಹೆಸರು ಮತ್ತೆ ನಿಮ್ಮ ಅಂಗಡಿಯಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ಸ್ ನಿಮ್ಗೆ ಕಾಲ್ ಮಾಡ್ತಾರೆ. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದಾ? ಈಗ ಇದು ಆನ್ಲೈನ್ ಅಲ್ಲಿ ಅಂತಂದ್ರೆ ನಮ್ ಫೋನ್ ಮಾಡಿದ್ರೆ ನಾವು ಇದು ಮಾಡ್ಕೊಡ್ತೀವಿ. ವಾಟ್ಸ್ಆಪ್ ಅಲ್ಲಿ ನೀವು ಇದು ಮಾಡ್ಕೋಬಹುದು. ಬಿಟ್ರೆ ಬೇರೆ ಶಾಪ್ ಗಳಲ್ಲಿ ಮತ್ತೆ ಮಾಲ್ಗಳಲ್ಲಿ ಎಲ್ಲೂ ಸಿಗಲ್ಲ. ಹೌದು ಸರ್. ಈಗ ಕಸ್ಟಮರ್ ಕರ್ನಾಟಕ ಯಾವ್ದೋ ಒಂದು ಕಡೆಯಿಂದ ನಾವು ಬೇಕಂತ ಹೇಳ್ತಾ ಇದ್ದಾರೆ. ಪೋಸ್ಟ್ ಮೂಲಕ ಸಾರಿ ಕೊರಿಯರ್ ಮೂಲಕ ನಾವು ಕೊರಿಯರ್ ಮಾಡ್ತೀವಿ. ಆನ್ಲೈನ್ ನಲ್ಲಿ ಬುಕ್ ಮಾಡಬಹುದಾ? ವೆಬ್ಸೈಟ್ ಇದೆಯಾ ಇಲ್ಲ ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಮಾಡಬಹುದಾ? ವಾಟ್ಸ್ಆಪ್ ನಂಬರ್ ಕೊಟ್ಟು ವಾಟ್ಸ್ಆಪ್ ಅಲ್ಲಿ ಏನು ಐಟಮ್ ಬೇಕಾದ್ರೆ ಕಳಿಸ್ತೀರಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ನಮ್ಮ ಅಂಗಡಿಲಿ ಒರಿಜಿನಲ್ ಕೋಕೋನಟ್ ಆಯಿಲ್ ಇದೆ, ಮತ್ತೆ ಅರಬಿ ಕಾಫಿ ಪೌಡರ್ ಅಂತ ಅಂದ್ಬಿಟ್ಟಿದ್ದು ಫಿಲ್ಟರ್ ಕಾಫಿ ಇದೆ, ಮತ್ತೆ ಇದು ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು ಶಾಂಪೂ, ಮತ್ತೆ ಏರ್ ಕಂಡೀಷನರ್, ಬಾಡಿ ಲೋಷನ್, ಬ್ರೈಟ್ನಿಂಗ್ ಕ್ರೀಮು, ಮತ್ತೆ ಸನ್ಸ್ಕ್ರೀನ್ ಅಂತ ಅಂದ್ಬಿಟ್ಟಿದ್ದು, ಮತ್ತೆ ಫೇಸ್ ವಾಶ್,
ಇದು ನೋಡಿ, ಇದು ಹೆಣ್ಮಕ್ಳುಗಳಿಗೆ ಗಂಡ್ಮಕ್ಳಿಗೆ ಇಬ್ರು ಯೂಸ್ ಮಾಡ್ಬೋದು. ಆಯುರ್ವೇದಿಕ್ ಸೌಂದರ್ಯ ತೈಲ ಅಂದ್ಬಿಟ್ಟು ಬ್ಯೂಟಿ ಆಯಿಲ್ ಅಂತ. ಓಕೆ ಮತ್ತೆ ಇದು ಪ್ಲೇನ್ ಆಯಿಲ್. ಓಕೆ ಇಷ್ಟು ಐಟಮ್ ಇದೆ. ಮತ್ತೆ ಸೋಪ್ ಇದೆ. ಓಕೆ ಇದು 80 TMS ಸೋಪ್ ಅಂದ್ಬಿಟ್ಟು ಓಕೆ 5 ವರ್ಷದ ಮಕ್ಕಳಿಂದ ಏಜ್ ಆಗಿರೋರ್ಗೂ ಯೂಸ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಬಂದಿದ್ದು ಟೂತ್ ಪೇಸ್ಟ್. ಓಕೆ ತುಂಬಾ 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 ಚೆನ್ನಾಗಿರೋದು ಟೂತ್ ಪೇಸ್ಟ್. ಇದು ಫುಲ್ ನ್ಯಾಚುರಲ್ ಪ್ರಾಡಕ್ಟ್. ಓಕೆ ಇದನ್ನು ಅಷ್ಟೇ ಮಕ್ಕಳಿಂದ ದೊಡ್ಡವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು.